ಹತ್ರಾಸ್ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದು 4 ವರ್ಷಗಳಾಗಿದೆ. ಆಗ ಈ ಒಂದು ಅತ್ಯಾಚಾರ ನಡೆದಾಗ ಆ ಹುಡುಗಿಯ ಅಂತ್ಯ ಸಂಸ್ಕಾರದ ಸ್ಥಳಕ್ಕೂ ಮಾಧ್ಯಮಗಳನ್ನು ಬಿಡಲಿಲ್ಲ, ಯಾರಾದರೂ ರಾಜಕೀಯ ನಾಯಕರನ್ನೂ ಬಿಟ್ಟಿರಲಿಲ್ಲ, ಊರ ಹತ್ರನೂ ಬಿಟ್ಟಿರಲಿಲ್ಲ, ಕಿಲೋಮೀಟರ್ ಗಟ್ಟಲೆ ದೂರದಲ್ಲೇ ತಡಿತಾ ಇದ್ದರು. ಅದೇ ಮನೆಗೆ ಇವತ್ತು ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಚಂದ್ರ ಗ್ರಾಮ ಅಂತ ಉತ್ತರ ಪ್ರದೇಶದಲ್ಲದು. ಸಂತ್ರಸ್ತ ಕುಟುಂಬದೊಂದಿಗೆ ಸಾಕಷ್ಟು ಕಾಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾರೆ. ಸೆಪ್ಟೆಂಬರ್ 2020ರಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು, ಗ್ಯಾಂಗ್ ರೇಪ್. ರಾಹುಲ್ ಗಾಂಧಿಗೆ ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಕೂಡ ಜೊತೆಯಾಗಿದ್ದರು. ಆದಷ್ಟು ಬೇಗ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ, ಅಂತ ಹೋರಾಟ ನಾವು ಮಾಡ್ತೀವಿ ಅಂಥೇಳಿ ಆ ಒಂದು ಕುಟುಂಬಸ್ಥರಿಗೆ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ಸಂತ್ರಸ್ತೆ ಕುಟುಂಬಸ್ಥರ ಭೇಟಿ ಬಳಿಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಸಂತ್ರಸ್ತರು ಹೇಳಿದಂಥ ಮಾತುಗಳು ನನ್ನನ್ನು ಬೆಚ್ಚಿ ಬೀಳಿಸಿವೆ. BJP ಸರ್ಕಾರ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ, ಸರ್ಕಾರಿ ನೌಕರಿಯನ್ನು ಅವರಿಗೆ ಕೊಡಲಿಲ್ಲ, ಅವ್ರನ್ನ ಬೇರೆಡೆಗೂ ಸ್ಥಳಾಂತರ ಮಾಡಲಿಲ್ಲ, ನ್ಯಾಯ ಕೊಡೋ ಬದಲು ನಾನಾ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಗೆ. ಆರೋಪಿಗಳು ಸ್ವಚ್ಛಂದವಾಗಿ ಇವತ್ತಿಗೂ ಓಡಾಡ್ತಾ ಇದ್ದಾರೆ. ಈ ಘಟನೆ ಆದಮೇಲೆ ದಲಿತರ ಮೇಲಿನ BJPಯ ದೌರ್ಜನ್ಯದ ಸತ್ಯವನ್ನು ಇದು ತೋರಿಸ್ತಾ ಇದೆ. ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ.